ಈಗ ನಿನ್ನೆ ಒಂದು ಪತ್ರ ರಿಲೀಸ್ ಆಗಿದೆ. ಹೈಕಮಾಂಡ್ ನಾಯಕರಿಗೆ ಮುಸ್ಲಿಂ ಸಂಘಟನೆಯವರು ಮುಖಂಡರುಗಳಿರ್ಬೋದು, ಧಾರ್ಮಿಕ ಮುಖಂಡರಿರ್ಬೋದು, ಸಂಘಟನೆಗಳ ಮುಖಂಡರು ಪತ್ರ ಬರೆದಿದ್ದಾರೆ. ನಮ್ಮ ಅಲ್ಪಸಂಖ್ಯಾತ ನಾಯಕರ ಮೇಲೆ ಆಗ್ತಾ ಇರುವಂತಹ ಆಕ್ಷನ್ಸ್ ಗಳ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ನೆನ್ನೆ ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು, ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ, ನೆನ್ನೆ ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಈಗ ಅವ್ರ ಪತ್ರ ಅವ್ರು ಕೇಳಬೇಕು. ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಬೆಂಬಲಿಸಿದೀವಿ, ಆದ್ರೆ ನಮ್ಮ ವಿಚಾರದಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆತಾರೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಿಂಗ್ ಕೊಡೋದಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದ್ ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ, ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ತರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರಾ ಅಂತ ಅವ್ರು ಕೇಳ್ಬೇಕು. ಈಗ ಪತ್ರ ಬರ್ದಿರ ಇಲ್ಲ, ಆತರ ಇಲ್ಲ, ಆತರ ಏನು ಇಲ್ಲ, ಎಲ್ಲಾ ಸರಿ ಇದೆ, ಎಲ್ಲಾರ್ಗು ಸಮಾನಾಗಿ ತಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದ್ ಪ್ರಶ್ನೆ, ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.